ಹಾಯ್ ಗಾಯ್ಸ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಮಾಮೂಲಿ ಸಂಕ್ರಾಂತಿ ಎಲ್ಲರ ಮನೇಲಿ ಏನು ಮಾಡ್ತಿರ್ತಾರೆ ಅದೇ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಗೆಣಸು, ಕಡಲೆಕಾಯಿ, ಅವರೆಕಾಯಿ ತೋರಿಸ್ತೀನಿ ಒಂದು ನಿಮಿಷ. ಪೊಂಗಲ್ಗೆ ಇದು ಮಾಡ್ತಾರೆ. ಇದರಲ್ಲಿ ಸಿಹಿ ಪೊಂಗಲ್ಗೆ ಹಾಕಿದ್ದೀನಿ. ಇದು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಕಡಲೆಕಾಯಿ, ಗೆಣಸು ಅವರೆಕಾಯಿ ಆಗಿದೆ ನೋಡಿ. ಬೇಯಿಸಾಯ್ತಾ? ಹಾಂ, ಬೇಯಿಸಾಗಿದೆ. ಗೆಣಸು ಸ್ವಲ್ಪನೇ ಬೇಯಿಸಿದ್ದೀನಿ, ಬೇಕಂದರೆ ಮತ್ತೆ ಬೇಯಿಸ್ಕೊಳ್ಳೋಣ ಅಂತ. ಇಲ್ಲಿ ಚೂರು ಒಗ್ಗರಣೆ ಹಾಕ್ತಾಯಿದ್ದೀನಿ. ಪೊಂಗಲ್ಗೆ ಚೆನ್ನಾಗಿ ಬೆಂದಿದೆ. ರೋಬೋ ಕುಕ್ಕಲ್ಲಿ ಹಾಕೋದು ಇದೊಂದು ಅಡ್ವಾಂಟೇಜ್, ಚೆನ್ನಾಗಿ ಫುಲ್ ಸ್ಮ್ಯಾಶಿಯಾಗಿ ಆಗುತ್ತೆ. ಆಮೇಲೆ ನಾನು ಪೆಪ್ಪರ್ ಹಾಕಲ್ಲ ಆಮೇಲೆ, ಅದು ಬಾಯಿ ಸಿಕ್ಕಾಗ ಅಷ್ಟು ಇಷ್ಟ ಆಗಲ್ಲ ನಮಗೆ. ಅದಕ್ಕೆ ಪೆಪ್ಪರ್ ಪೌಡರ್ನ ಹಾಕ್ತೀನಿ. ಪ್ರತಿ ಸತಿ ಏನು ಮಾಡ್ತೀನಿ ಗೊತ್ತಾ, ಈ ಇದಾಕನ್ನ ಮರ್ತೋಗ್ಬಿಡ್ತೀನಿ. ಗೋಡಂಬಿ ಹಾಕಿದ್ಮೇಲೆ ಅನ್ಕೋತ ಬ್ರಷ್ ಮಾಡಿ ಹಾಕ್ರೆ ಚೆನ್ನಾಗಿರ್ತೈತಮ್ಮ. ಇದು ಪೆಪ್ಪರು ಟೇಸ್ಟ್ ಇರ್ತೈತೆ ಒಂಥರ. ನಮ್ಮ ಸಿನಿಗೆ ಸಿಗಬಾರ್ದು ಅದಕ್ಕೆ. ಹಂಗೆ ಹಾಕ್ಲಾ ಸುನಿ ಪೆಪ್ಪರು ಬ್ರಷ್ ಮಾಡಿ? ಪೌಡ್ರ್ ಹಾಕ್ತಾ ಇಲ್ಲ, ಹಾಕಲ್ಲಿ ನೀನು 2 ಹಾಕ್ರು ಒಂದೇ ಹೊಟ್ಟೆಗೆ ಹೋಗುತ್ತೆ. ಹಂಗೆ ಪೆಪ್ಪರ್ ಉಂಡೆ ಹಾಕ್ರೆ ಯಾರೋ ತಿನ್ನಲ್ಲ, ಸೈಡ್ ಇಡ್ತಾರೆ. ಅದನ್ನ ಹಾಕ್ರೆ ಪೆಪ್ಪರ್ ತಿಂತಾರೆ, ಹಂಗೆ ತಿನ್ಕೋಬೋದು. ಅವ್ನು ತಿಂತಾವನ? ಯಾರು ವೀರುನಾ? ನೋಡಿ, ತಿಂತಾ ಇದೆಯಾ? ಹಂಗೆ ಇದೆಯಲ್ಲ, ತಿನ್ನ. ಬೇಕು ತಿನ್ನ. ಕಾಲು ಮಡ್ಸ್ಕೊಂಡು ಕುತ್ಕೋ, ಸರಿಯಾಗಿ ಕುತ್ಕೊಂಡು ತಿನ್ನು. ಹಾಂ, ಕಾಲು ಮಡ್ಚು, ಹಾಕೋ ಅಂತ ಮೇಲಿಂದ ಹಾಕಂಗೆ. ತಿನ್ನು ಅಲ್ಲಡ. ಕಾಯಿ ಒಂದು ಸ್ವಲ್ಪ ತೆಗಿಯೋ, ಯಾಕಂದ್ರೆ ಕಾಯಿ ಹಾಕ್ತಾ ಇದೆ. ಆಮೇಲೆ ಅನ್ಕೋಬಿಡಿ ಏನು ಇಷ್ಟೊಂದು ಎಣ್ಣೆ ಅಂತ ಇದೆ. ಅರ್ಧ ಎಣ್ಣೆ, ಅದ್ರ ತುಪ್ಪ. ಕ್ವಾಂಟಿಟಿ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇಲ್ಲಾಂದರೆ ಫ್ಲೇವರ್ಸ್ ಇರೋದಿಲ್ಲ. ನಮ್ಗೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ಯಾ? ಸ್ವಲ್ಪ ಹಾಕೋಬೇಕು. ಅದು ಇದ್ರಲ್ಲಿ ಇದ್ದಿದ್ದು, ಅದೊಂದು ಗಿಫ್ಟಿಗೆ ಬಂದಿತ್ತಲ್ಲ, ಬೇರೆ ಬಾಟ್ಲಿ ಇತ್ತ. ಏನು ಬೇಕೀಗ? ಅದೇ ಇದಕ್ಕೆ ಪೊಂಗಲ್, ಸಿಹಿ ಪೊಂಗಲ್. ಬೇರೆ ಬೇರೆ ಇದೆ, ಚೆನ್ನಾಗಿದೆ. ಹಂಗೆ ತಕ್ಕಂತ ಇರ್ತೀನಿ. ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ. ಏನು ಮಾಡಿದೆ ನಾನು? ಬಿಸಿನೀರು ಹಾಕ್ಬಿಟ್ನಾ? ಆಯ್ತು, ಸರಿ. ನೋಡು, ನೀವು ಹೊಸ ಹೊಟ್ಟೆ ಹಾಕಿ ಇದು ಹಾಕ್ಲಾ? ಬ್ಲೂ ಹಾಕ್ಲಾ? ಬೇರೆ. ಓಕೆ ಗೈಸ್, ಎಲ್ಲ ರೆಡಿ ಆಯಿತು. ಪಾಪ ಈ ಮಧ್ಯ ನಮ್ಮ ಅತ್ತೆ ಬೇರೆ ಒಂದು ಸ್ವಲ್ಪ ಕೈ ಕಟ್ ಮಾಡ್ಕೊಬಿಟ್ರು. ಕಾಯಿ ಬಿಡಿಸ್ತಾ ಇದ್ರಾ, ಆವಾಗ ಚೂರು ಮಿಸ್ ಆಗಿ ಕೈ ಕಟ್ಟಾಗೋಯ್ತು. ಅದಕ್ಕೆ ಸ್ವಲ್ಪ ಕೈ ಕಟ್ಟಾಗಿದೆ, ಚುಚ್ಕೊಂಡು ಅಂದರೆ ಹಿಂಗೆ ಹೋಗ್ಬಿಟ್ಟಿದೆ. ಸುಮ್ಮನೆ ಹೆಂಗೋ ಕೈ ಕಟ್ಟಾಗಿದೆ ಅಂದರೆ ಹಂಗಲ್ಲ. ಓಕೆ, ರೆಡಿ. ಹೂವು ಹಾಕ್ಬೇಕು, ಇನ್ನೂ ಹೂವು ಹಾಕ್ಬೇಕು. ಸಾಕಲ್ಲ? ಏನು ಆರೋಗಿರೋ ತರಕ್ಕೆ ಹೋಗಲಿಲ್ಲ. ಹಂಗೆ ಮಾಡೋಣ. ಈಗ ಹಾರ ಎಲ್ಲ ಫ್ರೆಶ್ ಇರಲಿಲ್ಲ ನೆನ್ನೆ ಹೋದಾಗ. ಆಮೇಲೆ ಸುಮ್ಮನೆ ಜಾಸ್ತಿ ರೇಟ್ ಹೇಳ್ತಾರೆ. ಇದೇ ಸಾಕು ಅಂದ್ಬಿಟ್ಟು ಮಲ್ಲಿಗೆ ಹೂವನೂ ಸಿಗಲಿಲ್ಲ. ಮಲ್ಲಿಗೆ ಹೂವು ಇರುತ್ತೆ.
ಮತ್ತೆ ನೀವು ಕಟ್ಟಿಟ್ಟಿದ್ರಲ್ಲ ಎಲ್ಲರೂ. ಓ ಇದೊಳ ಮೇಲೆ ಚಿಚ್ಕೊಡ್ತೈತೆ ಅಂಡಿಗೆ. ಇದಾ ನೋಡಮ್ಮ, ಚೆನ್ನಾಗಿರೋದು ನೋಡು, ಚೆನ್ನಾಗಿಲ್ಲ ಅಂದ್ರೆ ಹಾಕ್ಬೇಡ, ಚೆನ್ನಾಗಿರೋದು ಹಾಕು. ಇದು ಬಾಕಿಲ್ಲ, ಇದು ಚೆನ್ನಾಗಿದೆ. ಹಾಂ ಇದು ಫ್ರೆಶ್ ಆಗಿದೆ, ಅದು ಬಾಕಿಗೆ ಹಾಕ್ತೀನಿ. ಹಾಂ ಇದು ಚೆನ್ನಾಗಿದೆ. ಒಂಚೂರು ಒಂದು ಯಾವುದೋ ಹೊರಟಲ್ಲಾಗೆ ಇಲ್ಲಿ ಈ ಗಿಡದ ಹಾಂ ಆಚೆ ಇರೋ ಗಿಡದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಹಾಂ ಸಕ್ಕತ್ತಾಗಿ ಸರಿಲ್ಲ, ಒಳಗಡೆ ನನಗೆ ಬಿಚ್ಚಿ ಬಿಡ್ಸು, ಒಂಥರ ಹಿಡ್ಕೊಂಡಂಗೆ ಆಗ್ತಾಯಿತ್ತು ನನಗೆ. ಇರೋ ಬ್ಲಡ್ ಇಲ್ಲಿ ಮಾಡಿದ್ನಲ್ಲ ಆದ್ರೂ ನೋಡು ಒಂಥರ ಆಗಲ್ಲ, ಬಿಚ್ಚಕ್ ಆಗಲ್ಲ, ಇರೋ ಸ್ವಲ್ಪ ಹೊತ್ತು. ಒಂದು ಸ್ವಲ್ಪ ಬ್ಲಡ್ ಇದಾಗೋರ್ಗಿರಿ, ಆಮೇಲೆ ಬಿಚ್ಚಾಕಿ ಒಂದು ಅರ್ಧ ಅವರ್. ಅಲ್ಲೋಡ ಟ್ರಕ್ ಏನು ಹಂಗೆ ಮಾಡಿ ಇಟ್ಟಿದ್ಯಾ? ಹತ್ರ ಬಾರೋ. ಓಕೆ, ರೆಡಿ ಮಾಡ್ಕೊಬಿಡ್ತೀನಿ ಬೇಗ, ಆಮೇಲೆ ಕೊಡ್ತೀನಿ ಆಯಿತಾ? ಆ್ಯಂಡ್ ನಾನಿವತ್ತು ನಿಮಗೆ ಒಂದಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಒಂದೇನೆಂದರೆ, ನಮ್ಮ ದೇವ್ರ ಮನೆ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ. ಆ ಮನೇಲಿ ಇದ್ದಿದ್ದು ದೇವ್ರ ಮನೆ ತುಂಬ ಚೆನ್ನಾಗಿತ್ತು, ಚಿಕ್ಕದಾಗೆ ಚೊಕ್ಕದಾಗೆ, ಅದನ್ನೇ ಇಟ್ಕೋಬೇಕಿತ್ತು ನೀವು, ಯಾಕೆ ತರಲಿಲ್ಲ ಅಂತ. ಅದು ನಮ್ಮ ಹಳೆ ಓನರ್ದು, ಅವರು ಮನೇಲಿರೋರು ಯೂಸ್ ಮಾಡಲಿ ಅಂತ ಇಟ್ಟಿದ್ದು ಅಷ್ಟೇ. ಇವಾಗ ಮನೆ ಖಾಲಿ ಮಾಡ್ಕೊಂಡು ಬಂದಮೇಲೆ ಅದನ್ನು ಅಲ್ಲೇ ಬಿಟ್ಟು ಬರಬೇಕು. ಅದನ್ನು ನಾವು ಹೆಂಗೆ ತೊಗೊಬರೋಕ್ಕಾಗುತ್ತೆ ಅಲ್ವಾ? ನಾವೇನು ಕಾಸು ಕೊಟ್ಟು ತೊಗೊಂಡಿರಲಿಲ್ಲ ಅದನ್ನು. ಹಾಗಾಗಿ ಆ್ಯಂಡ್ ಈ ಮನೆಗೆ ಒಂದು ತೊಗೊಳಿದ್ರಿ ಸ್ವಾತಿ ಅದೇ ಥರದ್ದು ಅಂತಲೂ ಒಂದಷ್ಟು ಜನ ಹೇಳಿರೋರು ಇದ್ದಾರೆ. ಒಂದು ದೇವ್ರ ಮನೆ ಮಾಡ್ಕೊಳ್ಳಿ, ಡೋರ್ ಇರೋ ಥರದ್ದು ಚೆನ್ನಾಗಿರುತ್ತೆ ಅಂತೆಲ್ಲ. ಏನಂದರೆ, ನಾವು ಇಲ್ಲಿರೋದು ಟೆಂಪ್ರವರಿಗೆ, ಆಯಿತಾ? ಟೆಂಪ್ರವರಿಗೆ ನಾವು ಅದನ್ನು ತೊಗೊಂಡ್ರೆ ಅದು ನಮಗೆ ಮುಂದೆ ಯೂಸ್ ಆಗುತ್ತಾ ಇಲ್ವಾ ಅನ್ನೋದು ಒಂದು ಡೌಟ್ ಇತ್ತು. ಆ್ಯಂಡ್ ಇರೋ ಸ್ವಲ್ಪ ದಿನಕ್ಕೆ ಬೇಡ ಅದನ್ನ ಏನಕ್ಕೆ ತೊಗೊಳೋದು, ಇರೋದ್ರಲ್ಲೇ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಹೀಗೆ ಇಟ್ಕೊಂಡಿದ್ದೀವಿ ಅಷ್ಟೇ. ನಾವೇನಾದ್ರು ಇನ್ನೂ ಒಂದು ಸ್ವಲ್ಪ 2 ವರ್ಷ 3 ವರ್ಷ ಇರ್ತಿದ್ರೆ ಅದನ್ನು ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನಾವು ಅಷ್ಟೆಲ್ಲ ನಮ್ಮದು ಪ್ಲ್ಯಾನ್ ಇಲ್ಲ, ನಮ್ಮದು ಬೇರೆಯೇ ಪ್ಲ್ಯಾನ್ ಇದೆ. ಹಾಗಾಗಿ ಸುಮ್ಮನೆ ಟೆಂಪ್ರವರಿಗೆಲ್ಲ ಏನಕ್ಕೆ ಬೇಡ, ಹಾಗೆ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಸುನಿ ಹೆಂಗೋ ಒಂದು ಚಿಕ್ಕದು ತಗೊಳ್ಳೋಣ ಅಂದರು. ನಾನು ಏನಕ್ಕೆ ಹಿಂಗೆ ಮಾಡ್ಕೊಳ್ಳೋಣ, ಹೆಂಗಿದ್ರು ಇದೊಂದು ವುಡನ್ ಚೆಸ್ಟ್ ಆಫ್ ಡ್ರಾರ್ ಇತ್ತು. ಸರಿ ಆಯಿತು, ಅದರ ಮೇಲೇ ಇಟ್ಕೊಂಡಿದ್ದೀನಿ. ನೀವು ಮುಂಚೆ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಆ ಫ್ರಿಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾನು ದೇವ್ರ ಮನೇನ ಇಟ್ಟಿದ್ದೆ. ಅದು ಸ್ಟ್ರೀಟ್ ಗ್ಯಾಸ್ ಸ್ಟವ್ಗೆ ಎದುರುಗಡೆ ಥರ ಇತ್ತು. ಆ್ಯಂಡ್ ಯಾರೋ ಒಂದಷ್ಟು ಜನ ಹೇಳಿದ್ರು ಗ್ಯಾಸ್ ಸ್ಟವ್ಗೆ ಎದುರಿಗೆ ದೇವ್ರ ಮನೆ ಇರಬಾರ್ದು ಅಂತ. ಹಾಗಾಗಿ ಈ ಸೈಡ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಹಾಲಲ್ಲಿ ಇಡೋಣ ಅಂದರೆ ನಮ್ಮ ಸೋಫಾನೇ ತುಂಬ ದೊಡ್ಡದು. ಆಮೇಲೆ ಅಲ್ಲೆಲ್ಲೂ ಇಡೋದಕ್ಕೆ ಜಾಗ ಇಲ್ಲ, ಇಟ್ಟರೆ ನಿಂತು ನೆಮ್ಮದಿಯಾಗಿ ಪೂಜೆ ಮಾಡೋ ಥರ ಜಾಗ ಇಲ್ಲ. ಹಾಗಾಗಿ ನಾನು ಈ ಕಾರ್ನರ್ನ ಅಂದ್ಕೊಂಡಿದ್ದೆ. ಆ್ಯಂಡ್ ಇದು ಒಳ್ಳೆ ಪ್ಲೇಸ್ ಕೂಡ, ಆ್ಯಂಡ್ ನಾರ್ತ್ ಈಸ್ಟ್ ಬರುತ್ತೆ, ಆ್ಯಂಡ್ ಚೆನ್ನಾಗಿದೆ ದೇವ್ರ ಮನೆ ಇಡೋದಕ್ಕೆ. ಅದು ಅಂದರೆ ವಾಸ್ತು ಪ್ರಕಾರ ಅಂದ್ಬಿಟ್ಟು ನಾವು ಅಂದ್ಕೊಂಡ್ವಿ. ಬಟ್ ಅದೇ ನೀವೆಲ್ಲ ಹೇಳಿದ್ದಕ್ಕೆ ಈ ಸೈಡಿಗೆ ಮೂವ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಇಲ್ವಲ್ಲ, ಎಲ್ಲಿದೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇನ್ನು ಈ ಕಡೆ ಫುಲ್ ಸೈಡ್ಗೆ ಹೋದರೆ ಅಲ್ಲಿ ವಾಶ್ರೂಮ್ ಬರುತ್ತೆ. ಆ್ಯಂಡ್ ಇಲ್ಲಾಂದರೆ ಡೈನಿಂಗ್ ಟೇಬಲ್ನ ಎಲ್ಲಿಡೋದು, ಅಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಇದೆ. ಆಮೇಲೆ ಈ ಮನೆಗೆ ಬಂದಮೇಲೆ ಎಲ್ಲ 2 ಫ್ರಿಜ್ 2, ಟಿ ವಿ 2, ಆಮೇಲೆ ವಾಷಿಂಗ್ ಮಿಷಿನ್ 2, ಗ್ಯಾಸ್ ಸ್ಟವ್ 2, ಆ ಥರ ಎಲ್ಲ ಡಬಲ್ ಆಗಿದೆ. ಸೊ ಎಲ್ಲ ವಸ್ತು ನಮ್ಮ ಮನೇಲಿ ಇದ್ದಿದ್ದೇ ಜಾಸ್ತಿ ವಸ್ತು, ಅದ್ರ ಮೇಲೆ ಒಂದಷ್ಟು ಇನ್ನೂ ಎಕ್ಸ್ಟ್ರಾ ಆಗಿದೆ ಅಲ್ವಾ. ಹಾಗಾಗಿ ನಮಗೂ ಇಟ್ಕೊಳ್ಳೋಕ್ಕೆ ಜಾಗ ಸ್ವಲ್ಪ, ವೀರು ಇರೋದ್ರಿಂದ ಅವನಿಗೂ ಓಡಾಡೋಕ್ಕೆ ಸ್ವಲ್ಪ ಫ್ರೀ ಅನ್ನಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ. ಇನ್ನೆಲ್ಲೂ ಪ್ಲೇಸ್ ಇಲ್ಲ. ಫಸ್ಟ್ ಫ್ಲೋರಲ್ಲೆಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ, ಇಲ್ಲೇ ಇರಲಿ ಕೈ ಮುಗಿಯೋಕ್ಕೆ, ನಾವೆಲ್ಲರೂ ಹೋಗಾಗ ಎಲ್ಲ ಮಾಡೋದಕ್ಕೆ. ನಿಂತ್ಕೊಂಡು ನೋಡಿ ಆರಾಮಾಗೆ ಪೂಜೆ ಮಾಡ್ಬೋದು. ಆಮೇಲೆ ಸ್ವಲ್ಪನೇ ದೇವ್ರ ಸಾಮಾನು ಇಟ್ಟಿದ್ದೀನಿ. ಸೊ ಸಾಕಾಗುತ್ತೆ ಅನಿಸುತ್ತೆ ಟೆಂಪ್ರವರಿಗೆ. ನಮಗೇನೋ ಆರಾಮ ಅನಿಸ್ತಾ ಇದೆ. ನಿಮಗೆ ನೋಡೋಕ್ಕೆ ಪಾಪ ಅವಾಗೆಲ್ಲ ಚೆನ್ನಾಗಿತ್ತು. ನಾವು ಲಾಸ್ಟ್ ಮನೇಲಿದ್ದಾಗ ಎಷ್ಟು ಚೆನ್ನಾಗಿದೆ ದೇವ್ರ ಮನೆ ಇತ್ತು. ಸೊ ಅದರಿಂದ ನಿಮಗೇನೋ ಅನಿಸ್ಬೋದು ಸ್ವಾತಿ ಯಾಕೆ ಈ ಥರ ಇಟ್ಕೊಂಡಿದ್ದಾರೆ ಅಂತ. ಬಟ್ ನಮಗೆ ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ಆ್ಯಂಡ್ ಇವಾಗ ನೀವು ಅನ್ಕೋಬೋದು ಸ್ವಾತಿ ಹಬ್ಬ ಮಾಡ್ತಾಯಿದ್ದೀರಾ, ಹಬ್ಬದ ದಿನ ನಿಮ್ಮ ಅಪ್ಪನೇ ಇಲ್ವಲ್ಲ ಎಲ್ಲಿ ಅಂತೆಲ್ಲ ಕೇಳ್ಬೋದು. ನಮ್ಮಪ್ಪ ಅವ್ರ ಮನೆಗೆ ಹೋಗಿದ್ದಾರೆ, ಒಂದು ಸ್ವಲ್ಪ ದಿನ ಅಲ್ಲಿ ಒಂದು ಸ್ವಲ್ಪ ದಿನ ಇಲ್ಲಿ, ಆ ಥರ ಅವ್ರಿಗೂ ಬೇಜಾರಾಗಬಾರ್ದು. ಆಮೇಲೆ ಇಷ್ಟು ದಿನ ಅಲ್ಲೇ ಇದ್ದರು, ಆ್ಯಂಡ್ ಇದು ಹೊಸ ವಾತಾವರಣ, ಆ್ಯಂಡ್ ಅವ್ರಿಗೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ಬರ್ತೀನಿ ಅಂತ ಅನಿಸುತ್ತೆ. ಸರಿ, ಅವ್ರಿಗೆ ಹೇಗೆ ಅನಿಸುತ್ತೆ ಅಲ್ಲಿ ಆರಾಮಾಗಿರಲಿ ಅಂತ ಅಷ್ಟೇ. ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಕಟ್ಟಾಕ್ದಂಗೆ ಆಗಬಾರ್ದು. ಸರಿ ಆಯಿತು ಅಂದ್ಬಿಟ್ಟು ನಾವೂ ಇದ್ದೀವಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು
ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸುಮ್ಮನೆ ಏನೇನೋ ಅವರವರೇ ಥಿಂಕ್ ಮಾಡ್ಕೊಂಬಿಡ್ತಾರೆ. ಆಯಿಲಿ ಫುಡ್ ಕೊಟ್ಬಿಡಿ, ಅದು ನಾನು ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು, ಜಾಸ್ತಿ ಕ್ವಾಂಟಿಟಿಲೆಲ್ಲ ಕೊಡೋದಿಲ್ಲ. ಅವ್ರಿಗೂ ಒಳ್ಳೆ ಫುಡ್ಡೇ ಕೊಡ್ತೀನಿ. ಆ್ಯಂಡ್ ಹಂಗನ್ಬಿಟ್ಟು ಎಲ್ಲ ಕಟ್ ಡೌನ್ ಮಾಡಿ ಅಂತ ಏನು ಡಾಕ್ಟರ್ ಹೇಳಿಲ್ಲ. ಇವಾಗ ತುಪ್ಪದಲ್ಲಿ ದೋಸೆ ಮಾಡಿಕೊಡ್ಬಿಡಿ ಅಂತ ಅವ್ರೇನು ಹೇಳೇ ಇಲ್ಲ. ನಾನು ಸ್ವಲ್ಪನೇ ಹಾಕಿ ಕೊಡೋದು, ಏನು ಹಾಕ್ದೆ ದೋಸೆ ಮಾಡಿಕೊಡೋಕ್ಕಾಗುತ್ತಾ? ಸೊ ನೀವು ಜಾಸ್ತಿನೇ ಹೋಗ್ಬಿಡ್ತಾರೆ. ಅಂದರೆ ನೋಡೋದು ವೀಡಿಯೋದಲ್ಲಿ ಸ್ವಲ್ಪ ಅಷ್ಟೇ, ಬಟ್ ಇವರು ಇಮ್ಯಾಜಿನೇಷನ್ಗೆ ಹೋಗಿ ಅವರವರೇ ಏನೋ ಒಂದು ಅಂದ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದಷ್ಟು ಜನ ತುಂಬ ಡೀಪಾಗಿ ಹೋಗ್ಬಿಟ್ಟು ಕಮೆಂಟ್ಸ್ ಎಲ್ಲ ಹಾಕ್ತಾರೆ, ಅದಕ್ಕೆ ಅಷ್ಟೇ. ಆ್ಯಂಡ್ ಆಯಿತು ಪೂಜೆ ಸಿಂಪಲ್ಲಾಗಿ ಆಯಿತು. ನಾವು ಕೂಡ ಎಳ್ಳು ಬೆಲ್ಲ ಎಲ್ಲ ತಿಂದ್ವಿ. ನಮ್ಮ ವೀರು ಅಂತೂ ಹ್ಯಾಪಿ ಸಂಕ್ರಾಂತಿ, ನಾನು ಸಂಕ್ರಾಂತಿ ತಿಂತೀನಿ ಅಂತ ಇದೆ. ಒಂಥರ ಕ್ಯೂಟ್ ಅಲ್ವಾ ಈ ಮಕ್ಕಳು, ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಇನ್ನೊಂದು ಬೇಜಾರು ಅಂದರೆ ನಮ್ಮ ಅತ್ತೆ ಹತ್ರ ಕೈ ಮಾಡ್ಕೊಂಬಿಟ್ರು ಅಂತ ಅವ್ರಿಗೂ ಸ್ವಲ್ಪ ಬೇಜಾರಾಯಿತು. ಹಬ್ಬದ ದಿನ ಬೆಳಗ್ಗೆನೇ ಈ ಥರ ಆಯ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸತಿ ಈ ಥರ ಅರ್ಜೆಂಟಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಅದು ಆಲ್ಮೋಸ್ಟ್ ಹೀಲ್ ಆಗ್ತಾಯಿದೆ, ಸೊ ನಾಟ್ ಟು ವರಿ. ಖಾರ ಪೊಂಗಲ್, ಸಿಹಿ ಪೊಂಗಲ್, ಗೆಣಸಲ್ಲಿ ಹಾಕಿದ್ದೀನಿ. ಸಾಕ ನೋಡು, ಇನ್ನೊಂದು ಹಾಕ್ಲಾ ಗೆಣಸು? ಸಾಕು ತಿನ್ಬಿಟ್ಟು ಗ್ಯಾಸ್ ಆಗ್ಬಿಡ್ತೈತೆ. ವರ್ಷಕ್ಕೆ ಬರ್ತಿದ್ದೀನಿ, ಬ್ಯಾಟಿಂಗ್ ಮಾಡಿ ಸಾಕು ಸಾಕಾ? ಇಲ್ವಾ ನಿಂತ್ಕೊ, ಅಲ್ಲಿಂದ ತೋರಿಸು ಒಂದು ಫೋಟೋ ಕಮ್ಲೈನ್. ಬನ್ನಿ ಅತ್ತೆ. ಸಾಕಾ? ಏನಿಗೆ ಅಷ್ಟೊಂದು ಜಾಸ್ತಿ ಹೇಳ್ತೀನಿ. ನಾನು ಹೇಳ್ದೆ ತಾನೆ ಫ್ರಿಜ್ಜಲ್ಲಿ ಇಟ್ಟಿರೋ ಕಾಯಿನ ತೆಗಿಬಾರ್ದು, ಗಟ್ಟಿ ಇರುತ್ತೆ ಅಂತ. ಸ್ವೀಟ್ ಪೊಂಗಲ್ ಅವನು ಈಗ ತಿಂದವ, ನಾನು ಸ್ವಲ್ಪ ಹೊತ್ತಾಗಿ ಹಂಗೆ ನಾವು ತಿನ್ನುವಾಗ ತಿನ್ಸೋದು. ಬೆಲ್ಲ ಹಾಕಿದ್ದೀನಿ, ತಿನ್ನೋ ಮಗನೆ. ಬೆಲ್ಲ ಹಾಕಿದ್ದೀನಿ ಇದಕ್ಕೆ, ಬಾ ನಾನು ತೋರಿಸ್ತೀನಿ. ಬಾ ಇದು ಎಳಿಬೇಕು. ಇದಕ್ಕೆ ಹಾಕಿದ್ದೀನಿ ನೋಡು, ದ್ರಾಕ್ಷಿ ಬೆಲ್ಲ ಎಲ್ಲ. ನಂದು ಇಲ್ವಾ ಇಲ್ಬಾರೋ ವಿಚ್ ಬನ್ ಎಲ್ಲೋ ಕಲರ್. ಹಾಂ ಕಡಲೆಕಾಯ ಅವರೆಕಾಯ. ಬಿಡಿಸ್ಬೇಕು, ಒಳಗಡೆ ಇರೋದು ಮಾತ್ರ ತಿನ್ನಬೇಕು. ಕೆಳಗೆ ತಿನ್ಬಿಟ್ಟು ಹೆಂಗಿದೆ? ಹೆಂಗಿದೆ ಆಯ್ತಾ? ಹಾಂ ಚೆನ್ನಾಗಿತ್ತು, ಮೈಲ್ಡ್ ಇದೆ ಸ್ವೀಟು. ಖಾರ ಪೊಂಗಲ್ ಮಾಡು, ಚೆನ್ನಾಗಿದೆ. ಅದು ಚೆನ್ನಾಗಿದೆ. ನೀನು ತಿಂತಾ ಇದೆಯಾ? ಏನು ಖಾರ ಪೊಂಗಲ್ ಚೆನ್ನಾಗಿ ಸ್ವೀಟ್ ಪೊಂಗಲ್ಗಿಂತ. ಸ್ವೀಟ್ ಮೈಲ್ಡ್ ಆಗಿಲ್ವಾ? ಸ್ವಲ್ಪನೇ ಹಾಕಿ ಮಾಡಿದ್ದೀನಿ, ಅದಕ್ಕೆ ಜಾಸ್ತಿ ಮಾಡಿಲ್ಲ. ಖಾರ ಪೊಂಗಲ್ಲೇ ಜಾಸ್ತಿ ಮಾಡಿರೋದು. ನಮ್ಮ ಮನೇಲಿ ಹೋಗಲ್ಲ ಸ್ವೀಟು ಅಂತ ಅರ್ಧನೇ ಹಾಕಿದ್ದು. ನೀವು ಜಜ್ಜಿದ್ರಲ್ಲ ಬೆಲ್ಲ, ಅದ್ರಲ್ಲಿ ಅರ್ಧನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಜಡ್ಜ್ ಮಾಡಿದ್ದೆ ಇರಲಿ. ಇದ್ದಂಗಿರೋದಲ್ಲ ಫಿಲ್ಟರ್ ಕಾಫಿನೇ ಅದು. ಅಲ್ಲಿ ಹಾಕೋರಲ್ಲ ಫಿಲ್ಟರ್ ಕಾಫಿ ಅಂತ. ಏನಕ್ಕೆ ಬಂದಿರೋ ಸುನಿ ಇವತ್ತು? ಬಟ್ಟೆ. ಏನು ಬಟ್ಟೆ? ಬರ್ತಡೇ ಬಟ್ಟೆ. ಎಷ್ಟು ವರ್ಷ ಹೋಗಿ? 36.
22ನೇ ತಾರೀಕು 22ಕ್ಕೆ ಮಾಡ್ಕೋತೀಯ 23ಕ್ಕೆ ಮಾಡ್ಕೋತೀಯ 23. ಹಿಂಗೆ ಶಾಪಿಂಗ್ ಮಾಡಿ ಮುಂದೆ ಬಂತೀನಿ. ಈ ಸತಿ ಶಾಪಿಂಗ್ಗೆ ನಾನು ಸುನಿ ಇಬ್ಬರೇ ಬಂದಿದ್ದು. ವೀರುನ್ ಕರ್ಕೊಂಬರಲಿಲ್ಲ. ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನೇ ಕರೆದೆ. ಯಾಕಂದರೆ ಜನವರಿಲೇ ಸುನಿ ಬರ್ಡೇ ಇರೋದ್ರಿಂದ ಅವ್ರಿಗೆ ಹೊಸ ಬಟ್ಟೆ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಫೋರ್ಸ್ಫುಲ್ಲಾಗಿ ಕರ್ಕೊಂಬಂದಿದ್ದು. ಯಾಕಂದರೆ ಈ ಸತಿ ನೀವು ನೋಡಿರ್ಬೋದು ಸಂಕ್ರಾಂತಿಗೆ ನಾನಾಗಲಿ ಸುನಿ ಆಗಲಿ ಹೊಸ ಬಟ್ಟೆ ತೊಗೊಂಡಿಲ್ಲ. ವೀರಿಗೂ ಅಷ್ಟೇ ಹಳೆ ಬಟ್ಟೆನೇ ಹಾಕಿರೋದು, ಹೊಸದೇನು ಬಟ್ಟೆ ತೊಗೊಳ್ಳಿಲ್ಲ. ನಾವು ಯೂಶ್ವಲಿ ಅಲ್ಲಿ ಇಲ್ಲಿ ಹೋದಾಗ ಶಾಪಿಂಗ್ ಮಾಡಿರ್ತೀವಿ. ಆ್ಯಂಡ್ ಹಬ್ಬಕ್ಕೆ ಅಂತ ಪರ್ಟಿಕ್ಯುಲರಾಗಿ ಏನು ನಾವು ಶಾಪ್ ಮಾಡಿರಲಿಲ್ಲ. ನಾನಂತೂ ಇಂಡಿಯನ್ ವೇರ್ ಎಲ್ಲ ಶಾಪೇ ಮಾಡಿಲ್ಲ. ಯಾಕಂದರೆ ಇರೋದೇ ಎಷ್ಟೊಂದು ಸತಿ ಇದೆ, 1 ಸತಿ 2 ಸತಿ 3 ಸತಿ ಹಾಕಿರ್ತೀನಿ ಅಷ್ಟೇ, ಅದನ್ನೇ ರಿಪೀಟ್ ಮಾಡೋಣ ಅಂತ. ನಾವು ಏನಾದ್ರು ತೊಗೊಂಡಿದ್ರೆ ಈ ಡೈಲಿ ವೇರ್ ಥರ ಅದೆಲ್ಲ ಜಾಸ್ತಿ ವಾಶ್ ಮಾಡಿರ್ತೀವಿ ಆ್ಯಂಡ್ ಬಟ್ಟೆ ಹಾಳಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ತೊಗೊಂಡಿರ್ತೀವಿ ಅಷ್ಟೇ. ಆ್ಯಂಡ್ ತುಂಬ ಕಾಸ್ಟ್ಲಿ ಇಲ್ಲ, ಫುಲ್ ಬ್ರ್ಯಾಂಡೆಡ್ ಆ ಥರ ಎಲ್ಲ ನಾವೇನೋ ಬೈ ಮಾಡೋದಿಲ್ಲ. ಹೋದರೆ ಈ ಥರ ಮ್ಯಾಕ್ಸು, ಝೂಡಿಯೋ, ವೆಸ್ಟ್ ಸೈಡ್ ತೊಗೊತೀನಿ. ವೆಸ್ಟ್ ಸೈಡು ಬರ್ತಡೇಗೆ ಆ ಥರ ಟೈಮಲ್ಲಿ ವೆಸ್ಟ್ ಸೈಡ್ಗೆ ಹೋಗ್ತೀವಿ. ಆ್ಯಂಡ್ ಈಸಿ ಬೈ ಈ ಥರ ಇಲ್ಲೇ ಚಿಕ್ಕ ಪುಟ್ಟ ಗ್ರೀನ್ ಟ್ರೆಡ್ಸ್ ಆ ಥರದ್ರಲ್ಲೇ ಶಾಪಿಂಗ್ನ ಮುಗಿಸ್ಕೊಳ್ಳೋದು. ಸುನಿ ವೆಸ್ಟ್ ಸೈಡಲ್ಲಿ ಅವ್ರ ಬರ್ತಡೇ ಬಟ್ಟೆ ತೊಗೊಂಡ್ರು. ಆ್ಯಂಡ್ ಇಲ್ಲಿ ಒಂದಷ್ಟು ಟೀ ಶರ್ಟ್ಸ್ ತೊಗೊಂಡ್ರು, ಅಂದರೆ ಆಚೆ ಎಲ್ಲರೂ ಹೋದಾಗ ಹಾಕ್ಕೊಳ್ಳೋಕ್ಕೆ ಹೊಸ ಟೀ ಶರ್ಟ್ಸ್ ಎಲ್ಲ ತೊಗೊಂಡ್ರು. ಆ್ಯಂಡ್ ಸ್ವಲ್ಪ ವೀರುಗೆ ತೊಗೊಂಡೆ. ಆ್ಯಂಡ್ ಮತ್ತೆ ಒಂದು ಸ್ಲಿಪ್ಪರ್ ತೊಗೊಂಡ್ರೆ. ಆ ಥರ ಚಿಕ್ಕ ಪುಟ್ಟ ಏನಾದ್ರು ನೋಡಿದ್ರೆ ನಮಗೆ ಬೇಕು ಅನ್ಸಿದ್ನ ಶಾಪಿಂಗ್ ಮಾಡ್ತೀವಿ. ಆ್ಯಂಡ್ ನಾನು ಅದೇ ಅಂದ್ಕೊಂಡಿದ್ದೀನಿ, ಸುಮ್ಮನೆ ಜಾಸ್ತಿ ಖರ್ಚು ಮಾಡಬಾರ್ದು ಅಂತ. ಬಟ್ ಈ ಥರ ಏನಾದ್ರು ಒಂದು ಚಿಕ್ಕ ಪುಟ್ಟ ಬರುತ್ತೆ. ನನಗೇನಂದರೆ ಈ ಥರ ಒಂದು ಸ್ಪೆಷಲ್ ಅಕೇಶನ್, ಅಂದರೆ ಅವ್ರ ಬರ್ತಡೇ ಆಗಿರ್ಬೋದು, ಆ್ಯನಿವರ್ಸರಿ ಅಂಥ ಟೈಮಲ್ಲಿ ಹೊಸ ಬಟ್ಟೆ ಹಾಕೋಬೇಕು ಅಂತ ನನಗೆ ಇಷ್ಟ. ಪಾಪ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದೇ ಅವ್ರಿಗೆ ಇಷ್ಟ ಇಲ್ಲ. ಇಲ್ಲ ನಮ್ಮದು ಅಂತ ಅದೊಂದು ದಿನ ಇರುತ್ತೆ, ಸೊ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು, ಖುಷಿಯಾಗಿರಬೇಕು. ಏನು ಫುಲ್ ಆಡಂಬರದಿಂದ ಮಾಡಬೇಕಂತ ಇಲ್ಲ. ಒಂದು ಚಿಕ್ಕದಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಂದಿನಿ. ಮನೇಲಿ ಏನಾದ್ರು ಒಂದು ಚಿಕ್ಕದಾಗೆ ಕೇಕೋ ಇಲ್ಲಾಂದರೆ ಒಂದು ಮನೇಲೇ ಸ್ವೀಟ್ ಐಟಮ್ ಏನಾದ್ರು ಮಾಡ್ಕೊಂಡು ತಿಂದರೆ ಅದೇ ಒಂದು ಸ್ಪೆಷಲ್ ಡೇ ಥರ ಫೀಲ್ ಆಗುತ್ತೆ ಅಷ್ಟೇ. ಸೊ ಅಷ್ಟೇ, ನಾವು ಸಿಂಪಲ್ಲಾಗೆ ಆ ಒಂದು ಡೇನ ಸೆಲೆಬ್ರೇಟ್ ಮಾಡಬೇಕು, ನೆನಪಿಟ್ಕೊಳ್ಳೋ ಥರ ಇರಬೇಕು ಅನ್ನೋದು ನನ್ನ ಇಷ್ಟ. ನಿಮ್ಗೆ ಹೆಂಗೆ ಇಷ್ಟ? ಫುಲ್ಲು ಬರ್ತಡೇ ಎಲ್ಲ ಮಾಡ್ಕೋಬೇಕು ಅಂತ ಇಷ್ಟ ಆಗುತ್ತಾ? ಇಲ್ಲಪ್ಪ ನನಗೆ ಬರ್ತಡೇಸ್ ಅಂದರೆ ಆಗಲ್ಲ ಅನ್ನೋ ಥರ ಸುನಿ ಥರ ಇರೋದಕ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಅಲ್ಲಿಂದ ವಾಪಸ್ ಬರ್ತಾಯಿದ್ವಿ. ನಮ್ಮ ಲೇಔಟಲ್ಲಿ ಸಖತ್ತಾಗಿ ಸಂಕ್ರಾಂತಿ ಮಾಡ್ತಾಯಿದ್ರು. ಸೊ ಎಷ್ಟು ಜನ ಸೇರಿದ್ರು ಅಂದರೆ ನಾವು ಅನ್ಕೊತಾ ಇದ್ವಿ ಯಾವಾಗಲೂ ಈ ಲೇಔಟಲ್ಲಿ ಇಷ್ಟೊಂದು ಜನ ಇದ್ದಾರಾ ಅಂತ. ಬಟ್ ಇವತ್ತು ನೋಡಿದಾಗೆ ನಂಗೆ ಗೊತ್ತಾಗಿದ್ದು ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ವೀರೂನು ಕರ್ಕೊಂಬಂದಿದ್ವಿ ಆಯಿತಾ ಒಂದು ರೌಂಡು. ಅವನು ಮೊದಲೇ ಅಂಬ ಅಂದರೆ ಇಷ್ಟ, ನಿಮಗೆ ಗೊತ್ತಿರ್ಬೋದು. ಅವನಿಗೆ ಬೆಳಗ್ಗೆ ರಾತ್ರಿ ಎಷ್ಟೊತ್ತಲ್ಲಾದ್ರೂ ಸರಿ ಅಂಬ ಅಂದರೆ ಕಿವಿ 2 ನೆಟ್ಟಗಾಗ್ಬಿಡುತ್ತೆ. ಸೊ ಅವ್ನು ನೋಡಲಿ ಅಂತಲೇ ಕರ್ಕೊಂಬಂದ್ವಿ. ಸ್ವಲ್ಪ ಹೊತ್ತು ನಿಂತು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಆ್ಯಂಡ್ ಅಲ್ಲೇ ಈ ಥರ ಎಲ್ಲ ಅಂದರೆ ಅವರು ಅದಕ್ಕೆ ಏನಂತಾರೆ ಕರೀತಾರೆ ಗೊತ್ತಿಲ್ಲ, ಬೆಂಕಿಯಲ್ಲಿ ಹಾಕ್ಬಿಟ್ಟು ಹಸುನ ದಾಟಿಸ್ತಾರಲ್ಲ ಆ ಥರದ್ದೆಲ್ಲ ಮಾಡಿದರು. ಬಟ್ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ, ಫುಲ್ ಕ್ರೌಡು. ಆ್ಯಂಡ್ ನಮಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಇಷ್ಟು ದಿನ ಒಂಥರ ಮನೆ ಒಳಗೆ ಗುಬ್ಬಚ್ಚಿ ಥರ ಇದ್ವಿ. ಇಷ್ಟೊಂದು ಜನ ನೋಡಿ, ಇಷ್ಟೊಂದು ಕ್ರೌಡ್ ನೋಡಿ ನಮಗೆ ಒಂಥರ ಅನ್ನಿಸ್ತಾಯಿತ್ತು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು. ಹ್ಯಾಪಿ ಸಂಕ್ರಾಂತಿ ಹೇಳಪ್ಪ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ. ಕನ್ನಡದಲ್ಲಿ ಹೇಳಪ್ಪ. ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಎಲ್ಲರೂ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು ಹೇಳು. ಶುಭಾಶಯಗಳು. ಗಳು ಗಳು ರಾ ಹೇಳಪ್ಪ ನೀನು. ರಾ ಲಾಲ ರಾ ರಾ ರಬ್ಬರನ್ನ ರಬ್ಬರು ಲಬ್ಬಲು. ಕೂಕು ಟೂಟು ಟೂಟು ಅಲ್ಲ ಕೂಕು ಕೂ ಟೂಟು ಕೂಕು. ನೀನು ಎಷ್ಟು ಹತ್ರ ಇಟ್ಟಿದ್ಯಾನೆ, ನನ್ನ ಮಕ್ಕ ಒಳ್ಳೆ ಝೂಮಲ್ಲಿ ಬರ್ತಾ ಇದೆ. ಎಲ್ಲ 2ನೇ ಸತಿ ಹೇಳಪ್ಪ. ಎಲ್ಲರಿಗೂ ಎಲ್ಲರೂ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು. ಒಂದು ಹಾಡು ತೋರಿಸ್ಬಿಡಪ್ಪ ಹಿಂಗೆ. ಲವ್ ಲವ್ ನಾವು ಒಂದು ಫ್ಲೈಂಗ್ ಕಿಸ್ ಕೊಡು. ಅಲ್ಲಿ ಎಲ್ಲರಿಗೂ ಕೊಡು ಮುತ್ತು.
ಮತ್ತೆ ಹೆಂಗೆ ಕೊಡೋದು ನೀನು? ಕೊಟ್ಬಿಡಲ್ಲ ರೀ. ಕೊಡು. ಏನು ತಿಂದಪ್ಪ ನೀನು? ಏನು ತಿಂದೆ? ಓಲತರಿ ಹಾಂ, ಓಲತರಿ ಊರೆಕಾಯಿ ಅದೇ ಊರೆಕಾಯಿ, ಕಡಲೆಕಾಯಿ, ಗೆಣಸು, ತಿಂದೆ ಆಮೇಲೆ ಎಳ್ಳು ಬೆಲ್ಲ. ಕಬ್ಬು ತಿಂದ? ಇಲ್ಲ, ಕಬ್ಬು ತಿಂದಿಲ್ಲಲ್ಲಪ್ಪ. ಏನು ಟಬ್ಬು ಕಟ್ ಮಾಡಿಕೊಡುತ್ತೆ ಬಿಡು ಆಮೇಲೆ. ಏನು ಕಬ್ಬು? ನೀನು ಸಂಕ್ರಾಂತಿ ತಿಂತೀಯಪ್ಪ? ಹಾಂ, ಸಂಕ್ರಾಂತಿ ತಿಂತೀನಿ ಅಂತ ಇದ್ದ. ಏನು ನಿಂಗೇನು ಇಷ್ಟ ಇಲ್ಲ? ಸಂಕ್ರಾಂತಿ ಹಬ್ಬ ಬೆಲ್ಲ ಬೆಲ್ಲ. ಸಂಕ್ರಾಂತಿ ಅಂದರೆ ಬೆಲ್ಲ. ಬೆಲ್ಲ ಇಷ್ಟನಾ? ಜಾಸ್ತಿ ತಿಂದರೆ ಇಲ್ಲಿ ಪುಚು ಪುಚು ಬರುತ್ತೆ, ಗೆಣಸು ತಿನ್ನಬೇಕು, ಹುಳ ಬರುತ್ತೆ ಕುಚು ಕುಚು ಅಂತ. ಓಕೆ, ಬಾಯ್ ಹೇಳಪ್ಪ ಹಂಗೆ ಒಂದು. ಬಾಯ್ ಲವ್ ಯು. ಬಾಯ್. ಬಾಯ್ ಲೈಕ್ ಮಾಡಿ, ಯಾರು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಾವಕಾಶ ಮಾಡಿ ಕಮೆಂಟ್ ಮಾಡಿ, ಟಮಾಟೊ ಮಾಡಿ ಹಾರ್ಟ್ ಕಳಿಸಿ. ಆಟೋಸ್ತಿ ಲವ್ ಯು. ಅಯ್ಯೋ ಲವ್ ಯು ಕರೆಕ್ಟ್ ಹೇಳು. ಮಾಡು. ಕಳ್ಳ ಇದ್ದಾನೆ, ಕಳ್ಳ.